ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಇನ್ನು ನಮ್ಮ ಶರೀರದ ಸುತ್ತಲೂ ಲಿಂಗ ಶರೀರ ಇದೆ, ಹಾಗೆ ಭೂಮಿಯ ಸುತ್ತಲೂ ಗುರುತ್ವಾಕರ್ಷಣ ವಲಯ ಇದೆ. ಹಾಗೆ ಇಡೀ ಬ್ರಹ್ಮಾಂಡವನ್ನು ಎತ್ತಿ ಹಿಡಿದಂಥ ಗುರುತ್ವಾಕರ್ಷಣ ಶಕ್ತಿ ಅದು ಬೇರೆ ಇದೆ. ಆ ಬ್ರಹ್ಮಾಂಡವನ್ನು ಯಾವುದು ಎತ್ತಿ ಹಿಡಿದಿದೆ ಅದಕ್ಕೆ ಮಹಾಶೇಷ ಅಂತ ಹೆಸರು. ಭೂಮಿಯನ್ನು ಯಾವುದು ಎತ್ತಿ ಹಿಡಿದೆ ಅವನಿಗೆ ಆದಿಶೇಷ ಅಂತ ಹೆಸರು. ಹಾಗೆ ನಮ್ಮ ಶರೀರದ ಸುತ್ತಲೂ ಯಾವುದಿದೆ ಅವನಿಗೆ ವಾಸುಕಿ ಅಂತ ಹೆಸರು. ಹೀಗೆ ಭೂಮಿಯ ಸುತ್ತ ಯಾರು ಗುರುತ್ವಾಕರ್ಷಣ ವಲಯವಾಗಿ ನಿಂತಿದ್ದಾನೆ ಅವನಿಗೆ ಆದಿಶೇಷ ಅಂತ. ಶೇಷ ಅಂತ ಹೇಳಿದರೆ ಉಳಿದದ್ದು ಅಂತ. ಧೂಳಿನ ಕಣಗಳನ್ನೆಲ್ಲ ಈ ಭೂಮಿ ಎಳೆದ ನಂತರ ಯಾವುದಲ್ಲಿ ಉಳಿಯಿತು ಅದು ಗುರುತ್ವಾಕರ್ಷಣ ವಲಯ. ಇವ ಶೇಷ. ಇವ ಈಗ ಉಳಿದದಲ್ಲ, ಹಿಂದೆ ಸಹ ಅಲ್ಲೇ ಇದ್ದ, ಅದರಲ್ಲಿ ಧೂಳಿತ್ತು ಕಾಣ್ತಾ ಇರಲಿಲ್ಲ. ಈಗ ಧೂಳಿಲ್ಲ ಅಲ್ಲಿ, ಆದರೂ ಅದು ಕಾಣ್ತಾ ಇಲ್ಲ. ಇವ ಆದಿಶೇಷ. ಹಾಗೆ ಈ ಭೂಮಿಯಲ್ಲಿರುವಂಥ ಪ್ರತಿ ಒಂದು ವಸ್ತುಗಳು ಏನಿದೆ ಅದರ ಸುತ್ತಲೂ ಈ ಗುರುತ್ವಾಕರ್ಷಣ ವಲಯ ಅಂತ ಇದೆ. ಅಂತ ಹೇಳಿದರೆ ಆ ಭೂಮಿಯ ಸುತ್ತ ಇರುವಂಥ ಗುರುತ್ವಾಕರ್ಷಣ ವಲಯವೇ ಇಲ್ಲೊಂದು ಹೊಸತ್ತೊಂದು ಸೃಷ್ಟಿ ಆದರೆ, ಹೊಸತ್ತೊಂದು ವಸ್ತು ಇಲ್ಲಿ ಬಂದರೆ ಅದರ ಸುತ್ತವೂ ಲಿಂಗ ಶರೀರವಾಗಿ ನಿಲ್ತದೆ. ಇನ್ನು ಒಂದು ವಸ್ತುವನ್ನು ನಾವು ಎರಡು ತುಂಡು ಮಾಡಿದ ತಕ್ಷಣ ಎರಡು ತುಂಡಿನ ಸುತ್ತಲೂ ಈ ಗುರುತ್ವಾಕರ್ಷಣ ವಲಯ ಏರ್ಪಡ್ತದೆ. ಈ ಗುರುತ್ವಾಕರ್ಷಣ ಶಕ್ತಿ ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯೇ ಅದು. ಅಂತ ಹೇಳಿದರೆ ಭೂಮಿಯ ಸುತ್ತ ಇರುವಂಥ ಗುರುತ್ವಾಕರ್ಷಣ ಶಕ್ತಿ ಆದಿಶೇಷ, ಅವನ ಮೇಲೆ ಈ ವಿಷ್ಣು ಮಲಗಿದ್ದಾನೆ. ಇನ್ನು ಯೋಗ ಕಲೀಲಿಕ್ಕೋಸ್ಕರ ಆದಿಶೇಷ ಇಲ್ಲಿ ಭೂಮಿಯಲ್ಲಿ ಹುಟ್ಟಿ ಬಂದ. ಈ ಭೂಮಿಯಲ್ಲಿ ಬದುಕ್ತಾ ಇರುವಂಥ ಎಲ್ಲರೂ ಅದೇ ಗುರುತ್ವಾಕರ್ಷಣ ವಲಯದ ಭಾಗಗಳು. ನಾವೆಲ್ಲರೂ ಯೋಗ ಕಲೀಲಿಕ್ಕೆ ಇಲ್ಲಿ ಬಂದದ್ದು. ಯಾಕಂತ ಹೇಳಿದ್ರೆ ಆ ಸ್ಥಿತಿಯಲ್ಲಿ ಅಲ್ಲಿ ಕಲೀಲಿಕ್ಕೆ ಆಗುವುದಿಲ್ಲ. ಅದು ಮನುಷ್ಯರಾಗಿ ಹುಟ್ಟಬೇಕು ಅನ್ನುವಂಥ ಮಾತನ್ನು ನಾರಾಯಣ ಈ ಆದಿಶೇಷನಿಗೆ ಹೇಳ್ತಾನೆ. ಹಾಗೆ ನಾವೆಲ್ಲರೂ ಈ ಆದಿಶೇಷರುಗಳು ಇಲ್ಲಿ ನಾವು ಭೂಮಿಯಲ್ಲಿ ಹುಟ್ಟಿ ಬಂದಿದ್ದೇವೆ. ಈಗ ನಾವು ಇಲ್ಲಿ ಯೋಗವನ್ನು ಕಲಿಬೇಕು. ಹಾಗೆ ಯೋಗವನ್ನು ಕಲಿಸಲಿಕ್ಕೆ ಬಂದವನಿಗೆ ಪತಂಜಲಿ ಅಂತ ಹೆಸರು. ಹಾಗೆ ಈ ನಾಥ ಪಂಥದಲ್ಲಿ ಇವನಿಗೆ ವಟಸಿದ್ಧ ನಾಗನಾಥ ಅಂತ ಹೆಸರು. ಅಂದರೆ ವಟವೃಕ್ಷದ ಬಿಲದಲ್ಲಿ ಇದ್ದಂಥ ಹಾವಿನ ಬಾಯೊಳಗೆ ಬ್ರಹ್ಮನ ವೀರ್ಯ ಬಿದ್ದಾಗ ಅದರಿಂದ ಯಾವ ಮಗು ಹುಟ್ಟಿತೋ ಆ ಮಗು ಇಲ್ಲಿ ವಟಸಿದ್ಧ ನಾಗನಾಥ. ಇನ್ನು ಇದು ಯೋಗದ ಕ್ರಿಯೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಸುತ್ತ ಲಿಂಗ ಶರೀರ ಇದೆ. ಉತ್ತರ ಧ್ರುವದಿಂದ ದಕ್ಷಿಣದ ಧ್ರುವದ ಕಡೆಗೆ ಕಾಂತೀಯ ಬೆಳಕು ಮ್ಯಾಗ್ನೆಟಿಕ್ ವೇವ್ಸ್ ಕೆಳಗೆ ಹರಿಯುತ್ತಾ ಉಂಟು. ಹಾಗೆ ಅದು ದಕ್ಷಿಣದ ಧ್ರುವಕ್ಕೆ ಹೋಗಿ ಅಲ್ಲಿ ಒಳಮುಖವಾಗಿ ಅದು ತಿರುಗ್ತದೆ. ಈಗ ಒಳಮುಖವಾಗಿ ತಿರುಗಿ ಅದು ವಿದ್ಯುತ್ ಕಾಂತೀಯ ತರಂಗವಾಗಿ ಮೇಲೆ ಬರ್ತದೆ. ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂಥ ಆ ಕಾಂತೀಯ ಬೆಳಕೇನಿದೆ ಅದು ದಕ್ಷಿಣದ ಧ್ರುವವನ್ನು ಮುಟ್ಟುವ ತನಕ ಅದು ಕಾಂತೀಯ ಬೆಳಕು ಮ್ಯಾಗ್ನೆಟಿಕ್ ವೇವ್ಸ್. ಇನ್ನು ದಕ್ಷಿಣದ ಧ್ರುವದಲ್ಲಿ ಅದು ಒಳಮುಖವಾಗಿ ಹೀಗೆ ತಿರುಗಿದ ತಕ್ಷಣ ಇಷ್ಟರವರೆಗೆ ಸುತ್ತಲಿದ್ದಂಥ ಈ ಕಾಂತೀಯ ಬೆಳಕು ಒಂದು ಸಪೂರದ ಮಿಂಚಿನ ಹಾಗೆ ಕೆಳಗಿಂದ ಮೇಲೆ ಕರೀತದೆ. ಇದೀಗ ವಿದ್ಯುತ್ ಕಾಂತೀಯ ಕಿರಣವಾಯಿತು. ಮೊನ್ನೆ ಹೇಳಿದ್ದೇನೆ ನಾನು, ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂಥ ಆ ತರಂಗ ಏನಿದೆ ಆ ತರಂಗವನ್ನು ಎದೆಯ ಮಧ್ಯಭಾಗದಿಂದ ಕವಿನಾರಾಯಣ ನೋಡ್ತಾನೆ. ಈ ಕವಿನಾರಾಯಣ ಇಲ್ಲಿ ಮಸ್ತೇಂದ್ರನಾಥ ಅಂತ. ಹಾಗೆ ಈ ಮಸ್ತೇಂದ್ರನಾಥ ಅನ್ನುವಂಥ ಸ್ಥಿತಿಯಲ್ಲಿ ಈಗ ಆ ಮೀನು ಕೆಳಗೆ ಚಲಿಸುವುದಂತ ನೆನೆಸಿ, ಹಾಗೆ ಆ ದಕ್ಷಿಣದ ಧ್ರುವಕ್ಕೆ ಹೋದಾಗ ಆ ಮಸ್ತೇಂದ್ರನಾಥ ಅನ್ನುವಂಥ ತತ್ವ ಏನಾಗ್ತದೆ, ಈಗ ಅಲ್ಲಿಯ ತನಕ ಮಾತ್ರ ಅದು ಗುರುತ್ವಾಕರ್ಷಣ ಶಕ್ತಿ ಆಗಿರ್ತದೆ. ಇನ್ನು ಅಲ್ಲಿಂದ ಹಿಂದಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋಗಬೇಕಿದ್ರೆ ತನ್ನ ಸ್ವರೂಪವನ್ನು ಬದಲಿಸಬೇಕು. ಈಗ ತನ್ನ ಸ್ವರೂಪವನ್ನು ಬದಲಿಸಿದ ತಕ್ಷಣ ಹಿಂದೆ ಅದೇ ಸ್ವರೂಪದಲ್ಲಿ ಅಲ್ಲೊಂದು ವಸ್ತು ಇತ್ತು, ಅವನಿಗೆ ಅಲ್ಲಿ ಆದಿಶೇಷ ಅಲ್ಲಿ ಇದ್ದ, ಹಿಂದೆ ಆ ದಕ್ಷಿಣ ಧ್ರುವದಲ್ಲಿದ್ದ. ಈಗ ಅವ ಅಲ್ಲಿಂದ ಮೇಲೆ ಬಂದ. ಇನ್ನು ಗುರು ಅನ್ನುವಂಥ ಈ ತತ್ವ ಏನುಂಟು ಮಸ್ತೇಂದ್ರನಾಥ ತತ್ವ, ಅದೀಗ ದಕ್ಷಿಣದ ಧ್ರುವದ ತನಕ ಹೋಯಿತು. ಈಗ ಅಲ್ಲಿ ದಕ್ಷಿಣದ ಧ್ರುವದಲ್ಲಿ ಸಹ ಒಂದು ಶಕ್ತಿಯ ಆಗರ ಉಂಟು, ಅವಳಿಗೆ ನಾಗೇಶ್ವರಿ ಅಂತ ಹೆಸರು. ಅದು ಯಾರು? ನಾಗೇಶ್ವರ ಆದಂಥ ಆದಿಶೇಷನ ಶಕ್ತಿ. ಹೀಗೆ ಆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಈ ವಿದ್ಯುತ್ ಕಾಂತಿಯ ತರಂಗ ಏನುಂಟು ಅವ ಈಗ ಆದಿಶೇಷ
ಆ ಪಾತಾಳದಿಂದ ಮೇಲೆ ಬಂದ. ಮೇಲೆ ಬರುವಾಗ ಇಡೀ ದೇಹದ ಸುತ್ತ ಯಾವುದು ತರಂಗ ಹರಿತಾ ಉಂಟಲ್ಲ, ಇದು ಯಾವುದು ಹರಿತಾ ಇದೆ? ನ ಅಗ, ಪರ್ವತ ಅಲ್ಲ, ಚಲಿಸುವಂಥದ್ದು. ಇನ್ನು ಅದರ ಬಾಯಿಯಲ್ಲಿ ಬಿತ್ತು ಅಂತ ಬ್ರಹ್ಮನ ವೀರ್ಯ. ಯಾವ ವೀರ್ಯ ಅದು? ವಿದ್ಯುತ್ ಕಾಂತೀಯ ತರಂಗ. ಇನ್ನು ಈ ಶರೀರವೇ ವಟವೃಕ್ಷ. ಹೀಗೆ ಮೇಲೆ ಬಂದಂಥ ಆ ಆದಿಶೇಷ ಇಲ್ಲಿ ಮತ್ತೆ ಯೋಗಿಯಾಗಿ ನಿಂತ. ಹೀಗೆ ನಿಂತಂಥ ಆದಿಶೇಷ ಯಾರಿದ್ದಾನೆ ಅವ ಯಾರು ಕೇಳಿದರೆ, ಈ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಪಠಿಸ್ತಾ ದೇಹ ಭಾವವನ್ನು ಬಿಟ್ಟು ಲಿಂಗ ಶರೀರಿಯಾಗಿ ನಿಂತಂಥ ಒಂದು ಸ್ಥಿತಿ, ಅಥವಾ ಯೋಗದಲ್ಲಿ ನಿಲ್ಲುವ ಸ್ಥಿತಿ, ಅದು ನಿರಂತರ ಚಲಿಸುವಂಥ ಸ್ಥಿತಿಯಲ್ಲಿ ನಿಲ್ಲುವುದು. ಹೀಗೆ ನಿರಂತರವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವುದು, ದಕ್ಷಿಣದಿಂದ ಉತ್ತರಕ್ಕೆ ಬರುವುದು, ಹಾಗೆ ಮತ್ತೆ ಪುನಃ ಉತ್ತರದಿಂದ ದಕ್ಷಿಣಕ್ಕೆ ಹೀಗೆ ತಿರುಗುವುದಕ್ಕೆ ಇಲ್ಲಿ ಮಗರಂತಾಯ ಅಂತ ಹೆಸರು. ಅಂತ ಹೇಳಿದ್ರೆ ಮಗುರುವುದು ಅಂದರೆ ಸುತ್ತುವುದು, ಕೆಳಗಿಂದ ಮೇಲೆ, ಮೇಲಿನಿಂದ ಕೆಳಗೆ, ಹೀಗೆ ಮಗರಂತಾಯ ಅನ್ನುವಂಥ ದೈವ. ಯಾಕೆ ಅಂತೇಳಿ ಅದು ಈಗ ಲಿಂಗ ಶರೀರ, ಅದೊಂದು ಭೂತ, ಅದೊಂದು ರಾಜನ್ ದೈವ. ಅಂಥ ಮಗ್ರಂತಾಯ ತತ್ವ ಇಲ್ಲಿ ತಿರುಗ್ತಾ ಇರುವುದಕ್ಕೆ ಈ ಆಜ್ಞಾ ಚಕ್ರದ ಒಳಗಿರುವಂಥ ಪಿನಿಯಲ್ ಗ್ಲ್ಯಾಂಡ್ ಏನಿದೆ ಅಲ್ಲಿ ರಾಜರಾಜೇಶ್ವರಿ, ಅವಳು ರಾಜರಾಜೇಶ್ವರಿಯಾಗಿ ನಿಲ್ತಾಳೆ. ಹೀಗೆ ಅಂಥ ಮಗ್ರಂತಾಯ ಅನ್ನುವಂಥ ಆ ಸ್ಥಿತಿ, ನಿರಂತರವಾಗಿ ತಿರುಗುವಂಥ ಸ್ಥಿತಿ ಯಾವುದುಂಟು ಅದು ಈಗ ಈ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಇದೀಗ ಆಕಾಶ ತತ್ವದಲ್ಲಿರುವುದು. ಈ ಆಕಾಶ ತತ್ವದಲ್ಲಿ ಏನಿದೆ ಅಂತ ಹೇಳಿದ್ರೆ, ಆಕಾಶದಲ್ಲಿ ಬರೀ 7 ಚಕ್ರಗಳನ್ನುವಂಥ 7 ತಾವರೆಗಳು ಮಾತ್ರ ಅರಳಿ ನಿಂತಿದೆ. ಈ ದೇಹ ಭಾವ ಇಲ್ಲ. ಇದು ಪೂಜೆ ಎಲ್ಲ ಮಾಡುವಾಗ ಆಕಾಶಾತ್ಮಿಕಾಯೇ ಪುಷ್ಪಂ ಪೂಜಯಾಮಿ ಅಂತ ಹೇಳುವಾಗ ಪೃಥ್ವಿ ತತ್ವವನ್ನು ಹಿಂದೆ ಕೊಟ್ಟಾಗಿದೆ. ಈಗ ಲಿಂಗ ಶರೀರ, ಆ ಲಿಂಗ ಶರೀರದಲ್ಲಿ 7 ಹೂಗಳಿದೆ ಅಂತ. ಆ 7 ಹೂಗಳು ಮಾತ್ರ ಇರುವಂಥ ಆ ಸ್ಥಿತಿಗೆ ಅವನಿಗೆ ಪೂಲಂದಾಯ ಅಂತ ಹೆಸರು. ಇದೆಲ್ಲವೂ ಲಿಂಗ ಶರೀರದ ಕತೆ, ಚಿರಂಜೀವಿಯಾಗಿ ನಿಂತಹ ಯೋಗಿಗಳ ಕತೆ. ಇನ್ನು ಶಂಕರಾಚಾರ್ಯರು ಈ ವಟಸಿದ್ಧ ನಾಗನಾಥ ತತ್ವವನ್ನು 4ನೆಯ ಚರಣದಲ್ಲಿ ಹೇಗೆ ವಿವರಿಸಿದ್ದಾರೆ? ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತಚಾರು ವಿಗ್ರಹಂ ಭಕ್ತವಸ್ಥಲಂ ಸ್ಥಿತಂ ಸಮಸ್ತಲೋಕ ವಿಗ್ರಹಂ ವಿನಿಕ್ಷಣನ್ ಮನೋಜ್ಮಹೇಮ ಕಿಂಕಿಣೀಲ ಸತ್ಕಟಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತಚಾರು ವಿಗ್ರಹಂ. ಭುಕ್ತಿ ಅಂತ ಹೇಳಿದ್ರೆ ಬಾ ಅಂತ ಹೇಳಿದ್ರೆ ಜ್ಞಾನ. ಆ ಜ್ಞಾನ ಈಗ ನಮ್ಮ ಒಳಗೆ ಕೆಳಗಿಂದ ಮೇಲಕ್ಕೆ ಹರಿಯುವಂಥ ವಿದ್ಯುತ್ ಕಾಂತಿಯ ತರಂಗದಿಂದಾಗಿ ಅದು ಅಕ್ಷರಗಳಾಗಿ ಹೊರಗೆ ಬರ್ತದೆ. ಹೀಗೆ ಹೊರಗೆ ಬಂದಂಥ ಅಕ್ಷರಗಳು ಈ ಶರೀರವನ್ನು, ಲಿಂಗ ಶರೀರವನ್ನು ಒಂದರೊಳಗೊಂದು ಬೆಸೆದಿಟ್ಟಿದೆ. ಅಂತ ಹೇಳಿದರೆ ನಾವು ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಏನು ಜೀವನವನ್ನು ಸಾಗಿಸ್ತೇವೆ, ಆ ಜೀವನ ಸಾಗಿಸುವಂಥ ಕಾಲಘಟ್ಟದಲ್ಲಿಯೂ ಅದು ಅದೇ ರೀತಿ ಕಾರ್ಯಾಚರಿಸ್ತದೆ. ಅಂದರೆ ಅದರ ಕಾರ್ಯದಿಂದಾಗಿ ನಮ್ಮ ಜೀವನ ನಡೆಯುತ್ತದೆ. ಅದಕ್ಕೆ ಭುಕ್ತಿ. ಹಾಗೆ ಮುಕ್ತಿ. ಮುಕ್ತಿ ಅಂತ ಹೇಳಿದರೆ ಈ ದೇಹ ಭಾವವನ್ನು ಬಿಟ್ಟು, ಅಲ್ಲಿ ಮಾ ಹೇಳಿದರೆ ನಾನು, ಅದೀಗ ನನ್ನ ಒಳಗೆ ಹರಿಯುತ್ತಾ ಉಂಟು. ಅದೀಗ ಹೂ ಅಂತ ಹೇಳಿದರೆ ಅದು ಊರ್ಧ್ವ. ಆ ಊರ್ಧ್ವ ಎಲ್ಲಿಂದ ಹರಿಯುತ್ತದೆ? ಇದು ಊರು, ತೊಡೆಯ ಸಂಧಿಗೆ ಊರು ಅಂತಂದರೆ ಮೂಲಾಧಾರದಿಂದ ಮೇಲಕ್ಕೆ ಹರಿಯುತ್ತದೆ. ಹೀಗೆ ಹರಿಯುವಾಗ ಅದು ಕ ಪ್ಲಸ್ ಆ ಕಾ ಅಂತ ಮಾಡಿ ಆ ಕಾವನ್ನು ಅಂತ ಹೇಳಿದರೆ ಶಿವಶಕ್ತಿ ಯುಕ್ತವಾದಂಥ ಸ್ಥಿತಿಯಲ್ಲಿ ಇಡ್ತದೆ. ಹೀಗೆ ಭುಕ್ತಿಯನ್ನು ಮುಕ್ತಿಯನ್ನು ದಾಯಕಂ ಕೊಡುವವ. ದಾ ಅಂತ ಹೇಳಿದ್ರೆ ಅದು ಧರಿಸುವುದು, ಯಾ ಅಂತ ಹೇಳಿದರೆ ಯಾವುದಿದೆ ಅದು, ಕಂ ಅಂತ ಹೇಳಿದರೆ ಎಲ್ಲಿ ಧರಿಸುವುದು? ಆಕಾಶದಲ್ಲಿ. ಅಂತ ಹೇಳಿದರೆ ನಮ್ಮ ಶರೀರವನ್ನು ಜಾಗೃತವಾಗಿ ಕಾರ್ಯಾಚರಿಸುವ ಹಾಗೆ ಈ ಆಕಾಶ ತತ್ವದಲ್ಲಿ ಇಟ್ಟವ. ಭುಕ್ತಿ ಮುಕ್ತಿ ದಾಯಕಂ ಕೊಟ್ಟವ. ಭಕ್ತವಸ್ಥಲಂ ಸ್ಥಿತಂ ಸಮಸ್ತಲೋಕ ವಿಗ್ರಹಂ. ಭಕ್ತವಸ್ಥಲ ಅಂತ ಹೇಳಿದರೆ ಪುನಃ ಈ ಬಾ ಅಂತ ಹೇಳಿದರೆ ಜ್ಞಾನ. ಆ ಜ್ಞಾನ ನನ್ನೊಳಗೆ ವ್ಯಕ್ತ ಆಗುವುದು. ಆ ವ್ಯಕ್ತಗೊಳ್ಳುವುದನ್ನು ನಾನು ಭಕ್ತಿ ಅಂತ ಹೇಳಿದರೆ ಯಾವುದೋ ಒಂದು ಪರತತ್ವ ಉಂಟು, ಆ ಪರತತ್ವವನ್ನು ನೋಡಲಿಕ್ಕೆ ಶಕ್ತನಾಗುವುದು. ಹೀಗೆ ಆ ಪರತತ್ವವನ್ನು ನೋಡುವಂಥ ಆ ಕ್ರಿಯೆಗೆ ಭಕ್ತಿ ಅಂತ ಹೆಸರು. ಅಂಥ ಭಕ್ತನಿಗೆ ಇವತ್ತು ತುಂಬ ಪ್ರಿಯನಾದವ ಭಕ್ತವತ್ಸಲಂ. ಇನ್ನು ವತ್ಸಲಂ ಅಂತ ಹೇಳಿದರೆ ಈ ಭಕ್ತರಿಗೆ ಪ್ರೀತಿ ಪಾತ್ರನಾದವ. ಇನ್ನೀಗ ಆ ಪ್ರೀತಿ ಪಾತ್ರನಾದವ ಯಾರು? ಭಕ್ತ ವತ್ಸಲಂ. ವತ್ಸ ಅಂತ ಹೇಳಿದರೆ ಮಗ, ವಾ ಅಂತ ಹೇಳಿದರೆ ಯಾವುದಿದೆ ಅದು.
ಅದು ಎಲ್ಲಿದೆ? ಅದು ಮೂಲಾಧಾರದಲ್ಲಿದೆ. ಅದು ಲಂ, ಭಕ್ತ ವಸ್ತಲಂ. ಹಾಗಾದ್ರೆ ಮೂಲಾಧಾರದಲ್ಲಿ ಯಾವುದಿದೆ ಕೇಳಿದ್ರೆ, ಮೂಲಾಧಾರದಲ್ಲಿ ಮಗ ಇದ್ದಾನೆ. ಈ ಮಗ ಹೇಳಿದ್ರೆ ಗಣಪತಿ. ಈ ಮಗನಿಗೆ ಈಗ ಇಲ್ಲಿ ಒಂದು ಲಿಂಗ ಶರೀರ ಇದೆ, ಈ ಶಿವ ಅನ್ನುವಂಥ ಅಪ್ಪ ಇದ್ದಾನೆ ಅಂತ ಗೊತ್ತಾಗಬೇಕು. ಸೊ ಈ ಸ್ಥಿತಿಯಲ್ಲಿರುವವ ವತ್ಸಲಂ. ಆಗ ಈ ದೇಹದ ಮೇಲೆ ವಾತ್ಸಲ್ಯ ಅವನಿಗೆ ಇದ್ದದ್ದಕ್ಕೆ ಅವ ಇಲ್ಲಿ ತಿರುಗ್ತಾ ಇರುವುದು ಅಥವಾ ಇಲ್ಲಿ ನರ್ತಿಸ್ತಾ ಇರುವುದು. ಅಂತ ಜಗತ್ತಿಗೆ ತಂದೆಯಾದಂಥ ಆ ತತ್ವ ನಮ್ಮ ಒಳಗೆ ಹೊರಗೆ ಸುತ್ತಲೂ ವ್ಯಾಪಿಸಿದೆ. ಹಾಗೆ ಭಕ್ತ ವಸ್ತಲನಾಗಿ ಇರುವವ, ಭಕ್ತ ವಸ್ತಲಂ ಸ್ಥಿತಂ. ಇಲ್ಲಿ ಮಾತ್ರ ಅಲ್ಲ, ಸಮಸ್ತ ಲೋಕದಲ್ಲಿ, ಸಮಸ್ತ ಲೋಕದಲ್ಲಿ ಏನೇನಿದೆ ಎಲ್ಲದರ ಒಳಗೂ ಇವ ಇದ್ದಾನೆ. ಸಮಸ್ತ ಲೋಕ ವಿಗ್ರಹಂ. ವಿಗ್ರಹಂ ಅಂತ ಹೇಳಿದ್ರೆ ವಿಶೇಷವಾಗಿ ಗ್ರಹಿಸುವುದು. ಹಾಗೆ ಆ ವಿಶೇಷವಾಗಿ ಗ್ರಹಿಸುವುದು ಯಾವುದು ಕೇಳಿದರೆ ಕಿವಿಯಿಂದ ಕೇಳುವುದಲ್ಲ, ಅದು ಚಕ್ರಗಳ ಮುಖಾಂತರ, ಸಪ್ತ ಋಷಿಗಳ ಮುಖಾಂತರ ಅದು ಕೇಳುವುದು. ಅದಕ್ಕೆ ನಾವು ಶ್ರುತಿ, ವೇದ ಶ್ರುತಿ ಅಂತ. ಹಾಗೆ ಅದನ್ನು ತೋರಿಸಲಿಕ್ಕೆ ಒಂದು ರೂಪ ಬೇಕು, ಒಂದು ಆಕಾರ ಬೇಕು, ಅದು ವಿಗ್ರಹಂ. ಹಮ್ ಹೇಳಿದ್ರೆ ಪುನಃ ಆಕಾಶದಲ್ಲಿರುವಂಥದ್ದು. ಯಾವುದು ಕೇಳಿದರೆ ಗ್ರಹ, ಗ್ರಹಿಸುವಂಥದ್ದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದಿಂದ ಗ್ರಹಿಸುವುದಲ್ಲ, ಚಕ್ರಗಳ ಮುಖಾಂತರ ಗ್ರಹಿಸುವುದು. ವಿನಿಕ್ಷಣನ್ ಮನೋಜ್ಮ ಹೇಮ ಕಿಂಕಿ ನೀಲ ಸತ್ಕಟಿಂ. ವಿನಿಕ್ಷಣನ್ ಅಂದರೆ ವಿನಿಕ್ಷಣವಾಗಿ, ಅಂದರೆ ಇಲ್ಲಿ ಯಾವುದು ಕಾಣ್ತದೆ ಅದಲ್ಲ, ಅದು ಆ ಪರದ ಸ್ಥಿತಿಯಲ್ಲಿ ಅಲ್ಲಿ ಏನು ನಡೀತಾ ಇದೆ ಅದು ಮೊದಲ ಶ್ಲೋಕದಲ್ಲಿ ಹೇಳಿದ್ದೇನೆ, ಅದನ್ನು ನೋಡ್ತಾ ಇರುವ ದೇವರಾಜ. ಸೊ ಅದೀಗ ಒಳಗೆ ಮನೋಜ್ಮಯವಾಗಿ ಮನಸ್ಸಿಗೆ ಆಹ್ಲಾದವನ್ನು, ಮುದವನ್ನು ಕೊಡುವಂಥ ಸ್ಥಿತಿಯಲ್ಲಿ ಹೇಮವರ್ಣದಿಂದ, ಹೇಮ ಅಂತ ಹೇಳಿದ್ರೆ ಆ ಬಂಗಾರದ ವರ್ಣ, ಅನಾಹತ ಚಕ್ರದ ಬಣ್ಣ ಅಂತ ಹೇಳಿದ್ರೆ ಇಲ್ಲಿ ಈಗ ದಶವಿಧದ ನಾದಗಳಿದೆ. ಈ ದಶವಿಧದ ನಾದಗಳನ್ನು ಈ ಅನಾಹತ ಚಕ್ರ ಅನ್ನುವಂಥ ಋಷಿ ಯಾರಿದ್ದಾನೆ ಅವ ಅಲ್ಲಿ ಅದನ್ನು ಗ್ರಹಿಸ್ತಾನೆ ಅಥವಾ ಆ ಶಬ್ದವನ್ನು ಕೇಳಿಸಿಕೊಳ್ತಾನೆ. ಅದಕ್ಕೆ ಪಶ್ಯಂತಿ ಯಂ ಯೋಗಿನೋ ಅಂತ ಹೇಳಿದ್ರೆ ಆ ಯೋಗಿಗಳು ಅದನ್ನು ಹೃದಯ ಕಮಲದಲ್ಲಿ ನೋಡ್ತಾರೆ. ಹಾಗೆ ಈ ವಿನಿಕ್ಷಣವಾದಂಥ ಯಾವುದಿದೆ ಅದೀಗ ಮನಸ್ಸಿನ ಮುಖಾಂತರ, ಭಾವದ ಮುಖಾಂತರ ಅದನ್ನು ವಿಶೇಷ ರೀತಿಯಲ್ಲಿ ಗ್ರಹಿಸಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವುದನ್ನು ನೋಡ್ತಾ ಇದ್ದೇವೆ? ಹೇಮ ಕಿಂಕಿನಿ ಲಸತ್ಕಟಿಂ. ಆ ಅನಾಹತ ನಾದ ಅಂತ ಏನು ಕೇಳಿಸ್ತಾ ಉಂಟು ಅದೀಗ ಎಲ್ಲಿಂದ ಬರ್ತಾ ಉಂಟು ಕೇಳಿದರೆ ಅವನ ಮಣಿಪುರ ಚಕ್ರದ ಹತ್ತಿರ ಅಂತ ಹೇಳಿದರೆ ಸೊಂಟಕ್ಕೆ ಕಟ್ಟಿದಂಥ ಸೊಂಟ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಕಿನಿಕಿನಿ ಅಂತ ನಾದ ಮಾಡುವ ಗೆಜ್ಜೆಗಳಿದೆ. ಆ ಗೆಜ್ಜೆಗಳಿರುವಂಥ ಪಟ್ಟಿಯನ್ನು ಕಟ್ಟಿಕೊಂಡಿದ್ದಾನೆ ಅಂತ ಹೇಳಿದರೆ ಇದು ಮನೋಮಯ ಕೋಶ. ಆ ಮನೋಮಯ ಕೋಶದಿಂದ ಏಕಾದಶ ರುದ್ರರು ಸುತ್ತಲೂ ಪಸರಿಸ್ತಾರೆ. ಹೀಗೆ ಅಲ್ಲಿಂದ ಏನು ಪಸರಿಸಿತ್ತು ಅದನ್ನು ಈಗ ಅನಾಹತ ಚಕ್ರದ ಮುಖಾಂತರ ಯೋಗಿ ನೋಡ್ತಾನೆ. ಇಂಥ ಕಾಲಭೈರವ ಅವ ಪುನಃ ಕಾಶಿಕಾಪುರಾದಿನಾಥ ಕಾಲಭೈರವಂಬಜೆ. ಇಂಥ ವಟಸಿದ್ಧ ನಾಗನಾಥ ನವನಾರಾಯಣರುಗಳಲ್ಲಿ ಅವಿರ್ಹೋತ್ರ ನಾರಾಯಣ ಅಂತ. ಇಂಥ ವಟಸಿದ್ಧ ನಾಗನಾಥ ಯೋಗಕ್ಕೆ ಗುರು ಅಂತ ಹೇಳಿದರೆ ಯಾವ ಲಿಂಗ ಶರೀರ ಇಲ್ಲಿ ಇದೆ ಆ ಲಿಂಗ ಶರೀರ ನಮ್ಮ ಈ ಶರೀರ ಏನು ನಾವು ಯೋಗ ಅಂತ ಕಲಿತೇವೆ ಅದು ಯೋಗಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನುವಂಥ ಅಷ್ಟಾಂಗ ಯೋಗ ಏನಿದೆ ಅದರಲ್ಲಿ ಆ ಕೊನೆಯ ಹಂತದಲ್ಲಿ ನಾವು ಎಲ್ಲಿ ಮುಟ್ಲಿಕ್ಕಿದೆ ಅದು ಸಮಾಧಿ ಅಂತ. ಆ ಸಮಾಧಿ ಸ್ಥಿತಿ ಅಂತ ಹೇಳಿದರೆ ನಮ್ಮ ಈ ಶರೀರದ ಕೆಳಗಿನ ತರಂಗ ಅಂತ ಹೇಳಿದರೆ ಸಮಾಧಿ ಸ್ಥಿತಿ, ಕೋಮಾ ಸ್ಟೇಜ್, ತುರಿಯ ಅನ್ನುವಂಥ ಸ್ಥಿತಿಯಲ್ಲಿ ನಿಲ್ಲುವುದು. ಇಂಥ ಸ್ಥಿತಿಯಲ್ಲಿ ನಿಂತಾಗ ನಾನು ಈ ಶರೀರ ಅನ್ನುವಂಥ ಭಾವ ಇರುವುದಿಲ್ಲ. ಆಗ ನಾನು ಲಿಂಗ ಶರೀರಿಯಾಗಿರ್ತೇನೆ. ಹೀಗೆ ಲಿಂಗ ಶರೀರಿಯಾಗಿ ಈ ಶರೀರದೊಂದಿಗೆ ವಿಲೀನಗೊಂಡಂಥ ಆ ಸ್ಥಿತಿಯಲ್ಲಿ ದೇಹ ಭಾವ ಇಲ್ಲದೆ ಇರುವಂಥ ಆ ಸ್ಥಿತಿ ಏನುಂಟು ಇದು ದಾಕ್ಷಾಯಿನಿ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ದಹಿಸಿದ್ಲು. ಅಂದರೆ ದೇಹ ಭಾವ ಇಲ್ಲದ ಸ್ಥಿತಿಯಲ್ಲಿ ಯೋಗಿ ನಿಂತ ಅಂತ. ಈ ಸ್ಥಿತಿಯಲ್ಲಿ ಯಾವ ಲಿಂಗ ಶರೀರ ಉಂಟು ಅದನ್ನು ನಾವು ಧೂಮಾವತಿ ಅಂತ ಕರೆಯುವುದು. ಯೋಗಾಗ್ನಿಯಲ್ಲಿ ದೇಹ ಭಾವ ದಹಿಸಿದ ನಂತರ ಯಾವುದು ಉಳಿಯಿತು ಅದು ಯಜ್ಞಕುಂಡದಿಂದ ಹೊಗೆಯ ಹಾಗೆ ಏನೋ ಒಂದು ಮೇಲಕ್ಕೆ ಬಂತು. ಈ ಧೂಮಾವತಿ ಯೋಗಕ್ಕೆ ಮೂಲ ಸೂತ್ರ. ಅದಕ್ಕಾಗಿಯೇ ಕದ್ರಿಯ ಜೋಗಿ ಮಠದಲ್ಲಿಯೂ ಧೂಮಾವತಿ ಆರಾಧನೆ ಇದೆ. ಆ ಕಾಲಭೈರವ ಅನ್ನುವಂಥ ತತ್ವ ಏನಿದೆ ಆ ತತ್ವದೊಂದಿಗೆ ಇರುವಂಥ
ಯಾವ ಚೈತನ್ಯ ಉಂಟು ಅದು ಧೂಮಾವತಿ, ಅದು ಅರ್ಧ ನಾರೀಶ್ವರನ ಸ್ಥಿತಿಯಲ್ಲಿರುವವಳು. ಹಾಗೆ ನಾಥಪಂಥದ ಸಾಧನೆಯು ಅದೇ ಸಾಧನೆ. ಇನ್ನು ಹಾಗೆ ಸಾಧನೆ ಮಾಡುವಂಥ ಯಾರು ಯೋಗಿ ಇದ್ದಾನೆ, ಅಂಥ ಯೋಗಿ ಈಗ ನಾಥಪಂಥದ ಗುರು, ಅಥವಾ ಈ ನಾಥಪಂಥಕ್ಕೆ 12 ವರ್ಷಗಳಿಗೆ ಒಂದು ಸಲ 4 ಪಂಥದಿಂದ ಗುರುಗಳು ಬರ್ತಾರೆ. ಹಾಗೆ ಬಂದಂಥ ಗುರು ಇಲ್ಲಿರುವಂಥ ಆ ಧೂಮಾವತಿಯ ಮಂಚದ ಮೇಲೆ ಕುಳಿತುಕೊಳ್ಳಿಕ್ಕಿದೆ. ಯಾಕೆ ಧೂಮಾವತಿಯ ಮಂಚದ ಮೇಲೆ ಕುಳಿತುಕೊಳ್ತಾರೆ ಅಂತ ಹೇಳಿದ್ರೆ, ಅದು ಅವರ ತತ್ವ, ಅದು ಗೋರಕ್ಷನಾಥನ ತತ್ವ. ಅದು ದೇಹ ಭಾವ ಬಿಟ್ಟು ದಾಕ್ಷಾಯಿಣಿಯಾಗಿಸಿ ದೇಹವನ್ನು, ಅಂದರೆ ದಕ್ಷ ಯಜ್ಞದಲ್ಲಿ ತನ್ನನ್ನು ತಾನು ಸುಟ್ಟುಕೊಳ್ಳುವುದಂತ. ಇದು ಸುಡುವುದು ಬೆಂಕಿಯಲ್ಲಿ ಅಲ್ಲ, ತಲೆಯ ಹಿಂಭಾಗದಿಂದ ವಿದ್ಯುತ್ತಿನ ತರಂಗಗಳು ಮೆಡುಲಾರ್ ಪ್ಲೆಕ್ಸಸ್ನಿಂದ ಹಾಗೆ ಸ್ಪೈನಲ್ ಕಾರ್ಡಿನಲ್ಲಿ ಹರಿದು ಅದು ಶರೀರದ ಪ್ರತಿಯೊಂದು ಅಂಗಾಂಗದಲ್ಲಿರುವಂಥ ಪ್ರತಿಯೊಂದು ಜೀವಕೋಶವನ್ನು ಮುಟ್ತದೆ. ಆಗ ಇಡೀ ಮೈ ರೋಮಾಂಚನ ಆದಂಥ ಒಂದು ಸ್ಥಿತಿಯನ್ನು ಅನುಭವಿಸ್ತೇವೆ ನಾವು. ಯಾವುದನ್ನು ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಅಂತ ಹೇಳುವಾಗ ಹೇಳ್ತೇವೆ. ಯಾವುದನ್ನು ನಾವು ಶಿಖಿವಾಹನಂ ಅಂತ ಹೇಳುವಾಗ ಹೇಳ್ತೇವೆ, ದಿವ್ಯ ಮಯೂರ ವಾಹನಂ ಅಂತ ಹೇಳುವಾಗ ಹೇಳ್ತೇವೆ. ಸೊ ಅಂಥ ಯೋಗದ ಸ್ಥಿತಿಯಲ್ಲಿ ದೇಹ ಭಾವವನ್ನು ಬಿಟ್ಟು ನಿಲ್ಲುವುದು, ಅದೀಗ ಯೋಗಾಗ್ನಿ. ಯಾವುದು? ಆ ವಿದ್ಯುತ್ತಿನ ತರಂಗಗಳು ಇಲ್ಲಿ ಯೋಗಾಗ್ನಿ. ಆ ಯೋಗಾಗ್ನಿಯಲ್ಲಿ ದೇಹ ದಹನ ಆಯ್ತು ಅಂತೇಳಿದ್ರೆ ದೇಹ ಭಾವ ಹೋಯಿತು ಅಂತ. ಈಗ ಇಲ್ಲಿರುವಂತಹ ವಿದ್ಯುತ್ ಕಾಂತಿಯ ತರಂಗ ಏನಿದೆ ಅದು ಈ ಲಿಂಗ ಶರೀರದೊಂದಿಗೆ ವಿಲೀನಗೊಂಡಂತಹ ಸ್ಥಿತಿಯಲ್ಲಿ ನಿಲ್ತದೆ. ಈ ಸ್ಥಿತಿಯಲ್ಲಿ ಅದು ಧೂಮಾವತಿ. ಇನ್ನು ಅದರ ಒಳಗೆ ಉಳಿದ ಕ್ರಿಯೆಗಳೆಲ್ಲ ನಡೆಯುವುದು. ಆಗ ಅಲ್ಲಿ ಕಾಲ ಭೈರವ, 64 ಭೈರವರು, ಈ ಎಲ್ಲ ಸ್ಥಿತಿಗಳು ನಮ್ಮ ಒಳಗೆ ನಡೆಯುವಂಥ ಸ್ಥಿತಿ. ಇದನ್ನು ನಾವು ಕಲಿಬೇಕು, ಇದನ್ನು ನಾವು ತಿಳಿಬೇಕು. ಯಾಕಂದರೆ ಇದು ನಮ್ಮದು. ಈ ಯೋಗವನ್ನು ಅರ್ಥ ಮಾಡಲಿಕ್ಕೆ ನಮಗೆ ಮಾತ್ರ ಸಾಧ್ಯ. ಯಾಕೆ? ಭೂತ, ನಾಗ, ದೈವ ಅನ್ನುವಂಥ ಆರಾಧನಾ ಪದ್ಧತಿಗಳು ನಮ್ಮಲ್ಲಿರುವುದು. ಅದು ಪರದಲ್ಲಿರುವುದನ್ನು ನಮಗೆ ಗ್ರಹಿಸಲಿಕ್ಕೆ ಗೊತ್ತುಂಟು. ಒಂದು 4-5 ನಾಗನ ಕಲ್ಲುಗಳಿದ್ರೆ ನಮಗೆ ಗೊತ್ತಿರ್ತದೆ ನಾಗ ಯಾರು, ನಾಗ ಬ್ರಹ್ಮ ಯಾರು, ನಾಗ ಕನ್ನಿಕೆ ಯಾರು, ನವನಾಗರುಗಳಲ್ಲಿ ಯಾರ್ಯಾರು ಏನೇನು ಎಲ್ಲ ನಮಗೆ ಗೊತ್ತಿದೆ. ಇದು ಅನ್ಯ ಮತದವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ನಾಗ ಅಂತ ಹೇಳಿದ್ರೆ ಒಂದು ತಲೆ, ಒಂದು ಹಾವನ್ನು ತೋರಿಸಿಯಾರಷ್ಟೇ. ಹಾಗೆ ಇನ್ನು ನಮ್ಮ ಒಳಗೆ ಕಾರ್ಯಾಚರಿಸುವಂತಹ ದೈವಿಕ ಶಕ್ತಿಗಳು ಏನಿದೆ, ಆ 33 ಕೋಟಿ ದೇವತೆಗಳು, ಅದನ್ನೆಲ್ಲವನ್ನು ನಮಗೆ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅದು ವಿಜ್ಞಾನ. ದೇವರನ್ನೇ ನಂಬದವನಿಗೂ ದೇವರನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇಲ್ಲಿ ಅವ ನಂಬುವ ಅಗತ್ಯ ಇಲ್ಲ, ಖಾಲಿ ಕೇಳಿದ್ರೆ ಸಾಕು, ಮತ್ತೆ ತನ್ನಿಂದಾನೇ ನಂಬುತ್ತಾನೆ. ಹೀಗೆ ಯೋಗದ ಆ ಮೂಲ ತತ್ವವಾದಂಥ ಧೂಮಾವತಿಯೇ ಆಗಿ ಯಾರು ನಿಲ್ತಾನೆ, ಅದು ಮರಳು ಧೂಮಾವತಿ ಅಂತ. ಮರಳು ಅಂತ ಹೇಳಿದ್ರೆ ಅದು ಸಮಾಧಿ ಸ್ಥಿತಿಯಲ್ಲಿ ನಿಂತವ ಅಂತ, ಅಥವಾ ಉನ್ಮಾದ ಸ್ಥಿತಿಯಲ್ಲಿರುವವ ಅಂತ. ಇಂಥ ಒಂದು ಆಚರಣೆ ಏನಾದರೂ ಇದ್ದರೆ ಅದು ನಮ್ಮ ತುಳುನಾಡಿನಲ್ಲಿ ಆ ಜೋಗಿ ಮಠದಲ್ಲಿ ಮಾತ್ರ. ಇನ್ನು ಎಲ್ಲಿಯೂ ದರ್ಶನ ಪಾತ್ರಿ ಮಂಚದಲ್ಲಿ ಹೋಗಿ ಕುತ್ಕೊಳ್ಳುವ ಕ್ರಮವೂ ಇಲ್ಲ. ಹಾಗೆ ಯಾರು ಮಂಚದಲ್ಲಿ ಹೋಗಿ ಕುಳಿತುಕೊಳ್ಳುವಂಥ ಕ್ರಮವೂ ಇಲ್ಲ. ಅದು ಏನಾದರೂ ಇದ್ದರೆ ಅದು ಖಾಲಿ ಜೋಗಿ ಮಠದಲ್ಲಿ ಮಾತ್ರ. ಅಂಥ ಒಂದು ಮಹಾನ್ ತತ್ವವನ್ನು ಸಾಕಾರವಾಗಿ ಅಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಅದು ನಮಗೆ ಗೋಚರಕ್ಕೆ ಬರುವುದಿಲ್ಲ. ಶಿವಶಕ್ತಿ ಯುಕ್ತಗೊಳಿಸುವಂಥ ಸ್ಥಿತಿ ಅದು. ಈಗ ಇಂಥ ಸ್ಥಿತಿಯಲ್ಲಿ ಅಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಪ್ರತಿ ಬಾರಿಯೂ 12 ವರ್ಷಗಳಿಗೆ ಒಮ್ಮೆ ಪ್ರತಿಯೊಂದು ಗುರು ಅಲ್ಲಿ ಬಂದು ನಿಲ್ತಾನೆ. ಇದೆಲ್ಲ ನಮಗೆ ಗುರುಪೀಠ. ಇಲ್ಲಿ ನಡೆಯುವಂಥ ಮದುವೆ ಅಥವಾ ಜಾತ್ರೆ ಅಥವಾ ಭೂತ, ಕೋಲ, ನೇಮ ಅನ್ನುವಂಥ ಯಾವುದೇ ಕಾರ್ಯಕ್ರಮ, ಹಾಗೆ ಕಂಬಲ, ಇಂಥ ಯಾವ ಕಾರ್ಯಕ್ರಮ ಮಾಡಿದ್ರೂ ಅದಕ್ಕೊಂದು ಆಮಂತ್ರಣ ಪತ್ರಿಕೆಯನ್ನು ನಾವು ಅಲ್ಲಿ ಕೊಂಡೋಗಿ ಕೊಡಬೇಕು, ಅವರನ್ನು ಅದಕ್ಕೆ ಆಹ್ವಾನಿಸಬೇಕು. ಹಾಗೆ ಗುರು ಕಾಣಿಕೆ, ಹಣ್ಣು ಹಂಪಲುಗಳನ್ನೆಲ್ಲ ಕೊಟ್ಟು ನಿವೇದಿಸಬೇಕು. ಹೀಗೆ ಅವರ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಯಾಕಂತ ಹೇಳಿದರೆ ಅಂಥ ಯೋಗದ ಉತ್ಕೃಷ್ಟವಾದ ಸ್ಥಿತಿಯಲ್ಲಿ ನಿಂತಹ ಯೋಗಿ ಈಗ ನಮಗೆ ಬಂದಿದ್ದಾನೆ. ಹೀಗೆ ನಾವೆಲ್ಲರೂ ಅದು ನಮ್ಮದು ಅಂತ ತಿಳಿದುಕೊಂಡ್ರೆ ಆಗ ನಮ್ಮ ದೈವಗಳೆಲ್ಲರೂ ಸಂತೃಪ್ತರಾದರು. ಯಾಕಂತ ಹೇಳಿದ್ರೆ ಆ ಎಲ್ಲ ದೈವಿಕ ಚಿಂತನೆಗಳು ಆ ನಾಥಪಂಥದ್ದು. ಆ ಪರದಲ್ಲಿರುವುದನ್ನು ತೋರಿಸಿದ್ದು ನಾಥಪಂಥದವರು. ಅದನ್ನು ಮೈಯಲ್ಲಿ ಧರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತೋರಿಸಿದವರು ನಾಥಪಂಥದವರು. ಹಾಗೆ ಆ ಮಂಚದ ಮೇಲೆ ಕುಳಿತುಕೊಳ್ಳುವಂಥ ಪದ್ಧತಿ, ಈ ಪದ್ಧತಿಯಲ್ಲಿ ನಾನು ಬೇರೆ ಅಲ್ಲ, ದೈವ ಬೇರೆ ಅಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಿಲ್ಲುವುದು, ಅದ್ವೈತದ ಸ್ಥಿತಿಯಲ್ಲಿ ನಿಲ್ಲುವುದು. ನಾವೆಲ್ಲರೂ ಎದುರಲ್ಲಿ ಮಂಚ ಉಂಟು, ಅಲ್ಲಿ ದೈವ ಉಂಟು, ನಾನು ಇಲ್ಲಿದ್ದೇನೆ ಅಂತ ಕೈ ಮುಗಿಯುವುದು.
ಇದು ದ್ವೈತ ಆಯಿತು. ಇನ್ನು ಅದರ ಮೇಲೆ ಅಲ್ಲಿ ಕುಳಿತುಕೊಳ್ತಾನೆ ಅವ ಅದ್ವೈತಿ. ಅದ್ವೈತಿ ಅಂತ ಹೇಳಿದರೆ ಅವ ಕಾಲ ಭೈರವನೇ ಆಗಿ ಕುಳಿತುಕೊಂಡಿದ್ದಾನೆ ಅಂತ. ಇಂಥ ಗುರುವಿನ ಹಾಗೆ ಆ ಗುರುಪೀಠದ ಅನುಗ್ರಹವನ್ನು ಪಡೆದುಕೊಳ್ಳಿ. ನಮ್ಮೊಳಗೆ ಎಲ್ಲ ಕ್ರಿಯೆಗಳನ್ನು ಯಾವುದು ಮಾಡ್ತಾ ಇದೆ ಆ ನಾಗ ತತ್ವ ಅಂತ, ಅಂದರೆ ಯೋಗಗೊಳಿಸುವ ತತ್ವ. ಹೀಗೆ ಅಷ್ಟಕದ 4 ಚರಣಗಳನ್ನು ಮುಗಿಸಿದ್ದೇವೆ. ಇನ್ನು ಮುಂದೆ 5ನೇ ಚರಣವನ್ನು ವಿವರಿಸಲಿಕ್ಕಿದ್ದೇನೆ. ಇಷ್ಟು ಹೊತ್ತು ನಮ್ಮೊಳಗಿರುವಂಥ ಆ ನಾಗ ತತ್ವ ಸ್ವಯಂ ಆದಿಶೇಷನೇ ನಮ್ಮೊಳಗೆ ಹೇಗೆ ಕಾರ್ಯಾಚರಿಸ್ತಿದ್ದಾನೆ, ಅದು ಈ ಕ್ಷಣ ನಮ್ಮೊಳಗೆ ಯಾವ ಯಾವ ಕ್ರಿಯೆಗಳನ್ನು ಮಾಡ್ತಾ ಇದೆ, ಇದನ್ನೆಲ್ಲವನ್ನು ಒಂದು ಬೇರೆ ಭಾಷೆಯಲ್ಲಿ ತಿಳಿದುಕೊಂಡಿದ್ದೀರಿ. ತಮ್ಮೊಳಗೆ ಆ ನಾಗ ತತ್ವವನ್ನು ಜಾಗೃತಗೊಳಿಸಿಕೊಳ್ಳಿ, ಯೋಗದ ಸ್ಥಿತಿಯಲ್ಲಿ ನಿಲ್ಲಿ. ಇದು ಎಲ್ಲರ ಒಳಗಿರುವಂಥ ಯೋಗದ ಸ್ಥಿತಿ. ಅದನ್ನು ಯೋಗ ಸಾಧನೆಯ ಮುಖಾಂತರ ಜಾಗೃತಗೊಳಿಸಿಕೊಳ್ಳಿ. ಇಷ್ಟು ಹೇಳಿ ಈ ವಟಸಿದ್ಧ ನಾಗನಾಥನ ತತ್ವವನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.